ಕೋಮು ಸೌಹಾರ್ದದ ಜೀವಂತ ಸಾಕ್ಷಿ, ಹಿಂದೂ ದೇವಾಲಯದ ದೊಡ್ಡ ಸಂದೇಶ. ವಿಭಜನೆಗೆ ಇದು ಉತ್ತರ, ವೈವಿಧ್ಯತೆಯೇ ನಮ್ಮ ಶಕ್ತಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಂಜಾನ್ ತಿಂಗಳಲ್ಲಿ ಉಪವಾಸ ಮುರಿಯೋ ಸಮಯವಾದ ಇಫ್ತಾರ್ ಸಾಮಾನ್ಯವಾಗಿ ಮಸೀದಿಗಳಲ್ಲಿ ಅಥವಾ ಒಂದು ಸಮುದಾಯ ಕೇಂದ್ರಗಳಲ್ಲಿ ನಡೆಯುತ್ತೆ. ಆದರೆ ಇಲ್ಲಿ ಹಿಂದೂ ದೇವಾಲಯದ ಆವರಣವೇ ಮುಸ್ಲಿಂ ಸಹೋದರರಿಗೆ ತೆರೆದಿತ್ತು. ಇದು ಕೇವಲ ಊಟದ ವ್ಯವಸ್ಥೆಯಾಗಿರಲಿಲ್ಲ, ಇದು ನೀವು ನಮ್ಮವರೇ ಅನ್ನೋ ನಿಜವಾದ ಘೋಷಣೆಯಾಗಿತ್ತು. ಶತಮಾನಗಳಿಂದಾನು ಕೇರಳದ ಸಂಸ್ಕೃತಿಯಲ್ಲಿ ಇರುವಂತಹ ಒಟ್ಟುಗೂಡುವ ಪರಂಪರೆಯನ್ನ ಮತ್ತೆ ನೆನಪಿಸಿದ ಕ್ಷಣ ಇದು. ಕೇರಳ ಯಾವಾಗಲೂ ಧಾರ್ಮಿಕ ಸೌಹಾರ್ದಕ್ಕೆ ಉದಾಹರಣೆಯಾಗಿರುವಂತಹ ಒಂದು ರಾಜ್ಯ. ದೇವಾಲಯೋತ್ಸವಗಳಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯದವರು ಸಹ ಭಾಗವಹಿಸೋದು, ಮಸೀದಿಗಳ ನಿರ್ಮಾಣಕ್ಕೆ ಹಿಂದೂ ಕುಟುಂಬಗಳು ಸಹಾಯ ಮಾಡೋದು ಇವು ಹೊಸದೇನಲ್ಲ. ಕಾಸರಗೋಡಿನ ಈ ಘಟನೆ ಆ ಪರಂಪರೆಯ ಮತ್ತೊಂದು ಅಧ್ಯಾಯವೇ ಸರಿ. ಕೇರಳದ ಉತ್ತರದ ತುದಿಯಲ್ಲಿರುವ ಕಾಸರಗೋಡು ಜಿಲ್ಲೆಯ ಪನಯಲ್ ಗ್ರಾಮದ ತಚಂಗಡ್ನಲ್ಲಿ ಶತಮಾನಗಳಿಂದ ಇರುವ ಶ್ರೀ ಪೂಬನಂ ಕುಳಿ ದೇವಾಲಯ, ಚೂಲಿಯಾರ್ ಭಗವತಿ ಮತ್ತು ಮೋವನ್ ಕುಳಿ ಚಾಮುಂಡಿ ದೇವಿಯ ಈ ಪುರಾತನ ದೇವಾಲಯ ತ್ರಿಕಾನಂದ ಅಪ್ಪನ್ ಮತ್ತು ವಿಷ್ಣುವಿನ ದೇವಾಲಯಗಳ ಜೊತೆಗೆ ಭಕ್ತರನ್ನ ಆಕರ್ಷಿಸುತ್ತೆ. ಇಲ್ಲಿ ಫೆಬ್ರವರಿ 26ರಂದು ನಡೆದಂತ ಒಂದು ಘಟನೆ ಭಾರತದ ಸೌಹಾರ್ದದ ಚರಿತ್ರೆಯಲ್ಲಿ ಮತ್ತೊಂದು ಸುವರ್ಣ ಪುಟವನ್ನ ಸೇರಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ದೇವಾಲಯದ ಮರುಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಂಗಳದಲ್ಲಿ ಇಫ್ತಾರ್ ಆಯೋಜಿಸಲಾಯಿತು. ರಂಜಾನ್ ಉಪವಾಸದಲ್ಲಿದ್ದಂಥ ಸುಮಾರು 200 ಮುಸ್ಲಿಂ ಬಾಂಧವರು ದೇವಾಲಯದ ಅಂಗಳದಲ್ಲಿ ಕುಳಿತು ಇಫ್ತಾರ್ ಮಾಡಿದ್ರು. ಇದು ಮೊದಲ ಬಾರಿಯಾಗಿದ್ರೂ ಈ ಘಟನೆ ದೇವಾಲಯದ ಶತಮಾನಗಳ ಹಿಂದಿನ ಸೌಹಾರ್ದದ ಸಾಕ್ಷಿಯಾಗಿ ನಿಂತಿದೆ. ಯಾಕಂದ್ರೆ ಸ್ಥಳೀಯ ಮುಸ್ಲಿಂ ಸಮುದಾಯ ಉತ್ಸವಗಳಲ್ಲಿ, ಅನ್ನದಾನದಲ್ಲಿ ದೇವಾಲಯಕ್ಕೆ ಯಾವಾಗಲೂ ಸಹಕಾರ ನೀಡ್ತಾರೆ. ಸೊ ದೇವಾಲಯದ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಚಂದ್ರನ್ ವಿ ಅವರು ಹೇಳುವಂತೆ, ನಮ್ಮ ಗುರಿ ಕೋಮು ಸೌಹಾರ್ದವನ್ನು ಬಲಪಡಿಸೋದು. ದೇವಾಲಯದ ಸುತ್ತ ಮುಸ್ಲಿಂ ಬಾಂಧವರು ವಾಸಿಸ್ತಾರೆ ಮತ್ತು ಅವರು ಯಾವಾಗಲೂ ನಮಗೆ ಸಹಾಯ ಮಾಡ್ತಾರೆ. ರಂಜಾನ್ ಉಪವಾಸದಿಂದ ಅವರು ಅನ್ನದಾನದಲ್ಲಿ ಭಾಗವಹಿಸೋಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಸೌಹಾರ್ದದ ಸಂಕೇತವಾಗಿ ಇಫ್ತಾರ್ ಆಯೋಜಿಸಿದ್ದೇವೆ ಅಂತ ಹೇಳ್ತಾರೆ. ಸೊ ಈ ಘಟನೆ ಕೇವಲ ಒಂದು ಉತ್ಸವದ ಭಾಗವಲ್ಲ, ಇದು ನಮ್ಮ ಭಾರತವನ್ನ ಪ್ರತಿಬಿಂಬಿಸುತ್ತೆ. ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಹಿಂದೂ ದೇವಾಲಯದ ಅಂಗಳದಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ತೊರಿತಾ ಇರೋದು, ದೇವಾಲಯದ ದೀಪಗಳ ಬೆಳಕಿನಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತಿರೋದು, ಇದು ನಮ್ಮ ದೇಶದ ಐಕ್ಯತೆಗೆ ನೇರ ಉದಾಹರಣೆ. ಕಾಸರಗೋಡಿನಂತಹ ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳು ಶತಮಾನಗಳಿಂದಲೂ ಪರಸ್ಪರ ಸಹಕಾರ, ಪರಸ್ಪರ ಗೌರವದ ಜೊತೆಗೆ ಬದುಕ್ತಿದ್ದಾರೆ. ಉತ್ಸವಗಳಲ್ಲಿ ಅನ್ನದಾನ, ರಂಜಾನ್ನಲ್ಲಿ ಇಫ್ತಾರ್, ಇದು ಪರಸ್ಪರ ಆತಿಥ್ಯದ ಸಂಪ್ರದಾಯವಾಗಿ ಮುಂದುವರೆದಿದೆ. ಆದರೆ ಇಂಥ ಸೌಹಾರ್ದಕ್ಕೆ ವಿರುದ್ಧವಾಗಿ ದುಷ್ಟಶಕ್ತಿಗಳು, ಭಯೋತ್ಪಾದಕ ಗುಂಪುಗಳು, ಕುತಂತ್ರಿಗಳು ನಮ್ಮ ದೇಶವನ್ನ ಧರ್ಮದ ಹೆಸರಲ್ಲಿ ವಿಭಜಿಸೋಕೆ ಪ್ರಯತ್ನಿಸ್ತಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಷಬೀಜ ಬಿತ್ತೋದು, ದ್ವೇಷದ ಭಾಷಣಗಳನ್ನು ಮಾಡೋದು, ಹಿಂಸೆಯ ಉತ್ತೇಜನಿಸೋದು ಇವೆಲ್ಲವೂ ಸಹ ನಡೀತಾನೆ ಇರುತ್ತೆ. ಆದರೆ ಕಾಸರಗೋಡಿನ ಈ ದೃಶ್ಯ ನಮಗೆ ನೆನಪಿಸೋದು ಒಂದನ್ನೇ, ನಮ್ಮ ದೇಶ ವೈವಿಧ್ಯತೆಯನ್ನೇ ಮೈ ತುಂಬಿಕೊಂಡಿದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ ಎಲ್ಲರೂ ಸಹ ಒಂದೇ ಕುಟುಂಬದಂತೆ. ಭಾಷೆ, ಧರ್ಮ, ಆಹಾರ, ಸಂಸ್ಕೃತಿ ಎಲ್ಲವೂ ಬೇರೆ ಬೇರೆ ಆದರೂ ಸಹ ಭಾರತೀಯತೆಯ ಸೂತ್ರದಲ್ಲಿ ಇದೆಲ್ಲವೂ ಒಂದಾಗಿದೆ. ಇಂತಹ ಸೌಹಾರ್ದದ ಕಥೆಗಳು ಭಾರತವನ್ನು ವಿಭಜಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸಾಬೀತು ಮಾಡುತ್ತೆ. ನಾವು ಒಂದಾಗಿ ನಿಂತಿದ್ದೇವೆ ಅನ್ನೋದನ್ನ ಸಾರತ್ತೆ. ಕಾಸರಗೋಡಿನ ಪೂಬನಂ ಕುಳಿ ದೇವಾಲಯದಲ್ಲಿ ಇಫ್ತಾರ್ ಮಾಡ್ತಾ ಇರುವಂತಹ ಮುಸ್ಲಿಂ ಬಾಂಧವರ ಚಿತ್ರ ದೇಶದಾದ್ಯಂತ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದಿದೆ. ಇದು ನಮಗೆ ಸಂದೇಶ ಕೊಡುತ್ತೆ, ವಿಭಜನೆಯ ಕುತಂತ್ರಗಳು ಎಷ್ಟೇ ದುಷ್ಟವಾಗಿರ್ಲಿ, ಎಷ್ಟೇ ಶಕ್ತಿಯುತವಾಗಿದ್ರೂ ಸಹ ನಮ್ಮ ವೈವಿಧ್ಯತೆಯ ಬಲ ಅವುಗಳನ್ನು ಮುರಿಯುತ್ತೆ ಅಂತ. ಈ ಘಟನೆ ನಮ್ಮೆಲ್ಲರಿಗೂ ಪ್ರೇರಣೆ. ಪ್ರತಿ ಗ್ರಾಮ, ಪ್ರತಿ ನಗರದಲ್ಲಿ ಇಂಥ ಸೌಹಾರ್ದವನ್ನು ಬೆಳೆಸೋಣ. ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳು ಎಲ್ಲವೂ ಏಕತೆಯ ಕೇಂದ್ರಗಳಾಗಲಿ. ಭಯೋತ್ಪಾದಕರ ಕುತಂತ್ರಗಳಿಗೆ ನಾವು ಒಂದಾಗಿ ತಿರುಗೇಟ್ಕೊಡೋಣ. ಯಾಕಂದ್ರೆ ಭಾರತ ಅಖಂಡವಾಗಿ ಉಳಿಯೋದಕ್ಕೆ ನಮ್ಮ ರಕ್ತದಲ್ಲಿ ಹರಿತಾ ಇರುವಂತಹ ವೈವಿಧ್ಯತೆಯೇ ಕಾರಣ. ದೇಶವನ್ನ ವಿಭಜಿಸೋಕೆ ಕುತಂತ್ರ ಮಾಡುವವರು ಎಷ್ಟೇ ಇದ್ರೂ ಭಾರತದ ನೆಲ, ಜನರ ಮನಸ್ಸು ಮತ್ತು ಇಂಥ ಸೌಹಾರ್ದದ ನಡೆಗಳು ಹೇಳುತ್ತೆ, ನಾವು ವಿಭಜಿಸಲ್ಪಡುವಂಥ ಜನಾಂಗ ಅಲ್ಲ, ನಾವು ವೈವಿಧ್ಯತೆಯಲ್ಲಿ ಒಂದಾಗಿರುವ ದೇಶ, ಒಂದಾಗಿರುವ ರಾಷ್ಟ್ರ ಅಂತ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.